ಒಂದು ಸುಂದರವಾದಂತಹ ಕಥೆಯನ್ನು ಕೇಳಿಕೊಂಡು ಬರೋಣ. ಈ ಕಥೆ ಶನಿದೇವರಿಗೆ ಸಂಬಂಧಪಟ್ಟದ್ದು. ತಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತೆ ದದೀಚಿ ಮಹರ್ಷಿ. ಯಾರು ಈ ದದೀಚಿ ಮಹರ್ಷಿ? ಅಥರ್ವ ಋಷಿಗಳ ಪುತ್ರ. ಇವತ್ತೇನು ನಾವು ಅಥರ್ವಣ ವೇದವನ್ನು ನೋಡ್ತೇವೆ, ಆ ಅಥರ್ವಣ ವೇದವನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಮಹಾನ್ ಋಷಿಗಳ ಮಗನಾಗಿ ಹುಟ್ಟಿದವರೇ ದದೀಚಿ ಮಹರ್ಷಿಗಳು. ರಾಕ್ಷಸನ ಉಪಟಳ ಬಹಳ ಹೆಚ್ಚಾದಾಗ ಇಂದ್ರಾದಿ ದೇವತೆಗಳೆಲ್ಲ ಗಾಬರಿಗೊಳ್ಳುತ್ತಾರೆ. ಆ ಗಾಬರಿಗೊಳ್ಳುವಂತಹ ಒಂದು ಸಮಯಕ್ಕೆ ಸರಿಯಾಗಿ ಇಂದ್ರಲೋಕದ ಮೇಲೆ ಆ ರಾಕ್ಷಸನ ಒಂದು ಪ್ರಹಾರ. ಆ ರಾಕ್ಷಸನ ಪ್ರಹಾರವಾದಂತಹ ಸಂದರ್ಭದೊಳಗೆ ಇಂದ್ರಾದಿ ದೇವತೆಗಳು ಆ ರಾಕ್ಷಸನ ಮುಂದೆ ಯುದ್ಧದಲ್ಲಿ ಸೋಲ್ತಾರೆ. ಯಾಕೆ? ಬ್ರಹ್ಮದೇವರ ವರ. ಸೊ ಹೀಗೆ ವರವನ್ನು ಪಡೆದಂತಹ ಆ ರಾಕ್ಷಸನ ಹೆಸರೇ ವೃತ್ರಾಸುರ. ಆ ವೃತ್ರಾಸುರ ಮಾಡಿದಂತಹ ಆಕ್ರಮಣಕ್ಕೆ ಸೋತು ನಲುಗಿ ಹೋಗಿದ್ರು ಎಲ್ಲ ದೇವತೆಗಳು. ಸೊ ಅಂತಹ ಪರಾಕ್ರಮಿಯಾಗಿರ್ತಕ್ಕಂತಹ ರಾಕ್ಷಸನನ್ನು ಸೋಲಿಸೋದು ಹೆಂಗೆ ಅಂತನ್ನುವುದೇ ಯಕ್ಷ ಪ್ರಶ್ನೆಯಾಗಿತ್ತು ಪ್ರತಿಯೊಬ್ಬರಿಗೂ. ಆ ಯಕ್ಷ ಪ್ರಶ್ನೆಯ ಸಂದರ್ಭ ಯಾಕೆ ಬಂತು ಅಂತಂತಂದರೆ, ಎಲ್ಲ ದೇವಾನುದೇವತೆಗಳು ಸೇರಿಕೊಂಡು ಆ ಏನು ವಜ್ರಗಳಿದ್ದು, ಆಯುಧಗಳಿದ್ದು, ಯಂತ್ರಗಳಿಂದ ಬಂದಿದ್ದು, ತಂತ್ರಗಳಿಂದ ಬಂದಿದ್ದು ಅದೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿಬಿಟ್ಟಿದ್ರು. ಸೊ ಇಂತಹ ಸಮರ್ಪಿತವಾಗಿ ಅದಿದ್ದದ್ದು ಯಾರ ಹತ್ರ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಿದ್ದದ್ದೇ ದದೀಚಿ ಮಹರ್ಷಿಗಳ ಹತ್ರ. ಸೊ ದದೀಚಿ ಮಹರ್ಷಿಗಳ ಹತ್ರ ಬಂದು ಅದನ್ನು ಕೇಳಿದರು. ಏನಂತ? ಇಲ್ಲ, ಮತ್ತು ಈ ರೀತಿಯಾಗಿ ನಿಮ್ಮ ಹತ್ರ ಆಯುಧಗಳನ್ನೆಲ್ಲ ನಾವು ಇಟ್ಟು ಹೋಗಿದ್ವಿ, ಅದನ್ನು ದಯವಿಟ್ಟು ನಮಗೆ ದಯಪಾಲಿಸ್ರಿ, ಮತ್ತೆ ಹೋರಾಡುವಂತಹ ಒಂದು ಪರಿಸ್ಥಿತಿ ಬಂದು ನಿರ್ಮಾಣವಾಗಿದೆ. ಆಗ ದದೀಚಿ ಮಹರ್ಷಿಗಳು ಹೇಳಿದರು, ನೀವು ಇಟ್ಟು ಭಾಳ ದಿವಸ ಆಗಿಬಿಟ್ಟಿತ್ತು, ಹೀಗಾಗಿ ಅವೆಲ್ಲವೂ ತುಕ್ಕಿಡಿಬಾರ್ದು ಅಂಥೇಳಿ ನಾನು ಅದನ್ನೆಲ್ಲವನ್ನು ಆಪೋಷಣ ಮಾಡಿ ಕುಡಿದು ಬಿಟ್ಟಿದ್ದೇನೆ ಅಂತ ಅಂದ್ಕೊಳ್ಳೇನೆ. ಮತ್ತು ಹಂಗಿದ್ರೆ ನಮಗೆ ಬೇಕಲ್ಲ, ಅವನ್ನ ನಾವು ಹೆಂಗೆ ಪಡಿಬೇಕು ಹೊಳ್ಳಿ ಅಂತ ಕೇಳಿದಾಗ ಆಗ ದದೀಚಿ ಋಷಿಗಳು ಹೇಳ್ತಾರೆ, ಏನು ಅಂಜು ಕಾರಣವಿಲ್ಲ, ಯಾವುದೇ ರೀತಿಯಾದಂಥ ಭಯಬೇಡ, ನಾರಾಯಣನ ಸ್ಮರಣೆಯನ್ನು ಮಾಡಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡಿಬಿಡ್ತೇನೆ. ನನ್ನ ವಜ್ರಪಂಜರ ಏನಿದೆ ಆ ವಜ್ರಪಂಜರದಿಂದ ನೀವು ವಜ್ರಾಯುಧವನ್ನು ತಯಾರು ಮಾಡಿಕೋ ಅಂಥೇಳಿ ಇಂದ್ರನಿಗೆ ಆ ದದೀಚಿ ಮಹರ್ಷಿಗಳು ಹೇಳ್ತಾರೆ. ನೋಡ್ರಿ, ಲೋಕ ಕಲ್ಯಾಣ ಅಂಥೇಳಿ ಬಂದಾಗ ನಾವು ನಮ್ಮ ಪ್ರಾಣವನ್ನೂ ಕೂಡ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿರಬೇಕು ಅಂತನ್ನೋದು ನಮಗೆ ಸಾಕ್ಷಿ ಸಿಗೋದೇ ದದೀಚಿ ಮಹರ್ಷಿಗಳ ಒಂದು ಅದ್ಭುತವಾದಂತಹ ಕಥೆಯಿಂದ. ಲೋಕ ಕಲ್ಯಾಣಕ್ಕಾಗಿ ದದೀಚಿ ಮಹರ್ಷಿಗಳು ಏನು ಮಾಡಿದರು ಅಂತಂದರೆ, ತಮ್ಮ ದೇಹತ್ಯಾಗವನ್ನು ಮಾಡಿದರು, ಭಗವಂತನ ಸ್ಮರಣೆಯನ್ನು ಮಾಡಿದರು. ಆ ಭಗವಂತನ ನಾಮಸ್ಮರಣೆಯಿಂದ ಅವರ ದೇಹದಲ್ಲಿರ್ತಕ್ಕಂಥ ಆಸ್ತಿ ಪಂಜರವೇ ವಜ್ರಾಯುಧವಾಗಿ ಕಾಣಿಸ್ಕೊಳ್ತು. ಆ ವಜ್ರಾಯುಧವನ್ನು ತೆಗೆದುಕೊಂಡು ಇಂದ್ರ ಹೋರಾಡಲಿಕ್ಕೆ ಹೊರಟಾಗ ಆ ವೃತ್ರಾಸುರನ ಸಂಹಾರ ಆಯಿತು. ಸೊ ಇದೆಲ್ಲವನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂದರೆ, ಭಗವಂತನ ಶಕ್ತಿ ಎಷ್ಟು, ಭಗವದ್ಭಕ್ತರ ಶಕ್ತಿ ಎಷ್ಟು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.